ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ರಂಗೇರಿದೆ. ಬಿಜೆಪಿ ಅಭ್ಯರ್ಥಿ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ ಬಳಿಕ ಪಕ್ಷದ ಮುಖಂಡರ ಸಭೆ ನಡೆಸಲಾಯಿತು. ನಗರದ ದಾವಣಗೆರೆ ಹರಿಹರ ಅರ್ಬನ್ ಬ್ಯಾಂಕ್ ಸಮುದಾಯದಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒಂದಾಗಿ ಸಭೆ ಮಾಡಿದ್ರು. ಸಭೆಯಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಕೇಂದ್ರ ಸಚಿವ ಜಿಎಂ ಸಿದ್ದೇಶ್ವರ್, ಬಿಜೆಪಿಯಲ್ಲಿ ಯಾವುದೇ ಜಾತಿ ಇಲ್ಲ, ನಾವೆಲ್ಲರೂ ಹಿಂದೂಗಳು, ನಮ್ಮದು ಬಿಜೆಪಿ ಮಾತ್ರ ಅಂದರು. ಪಕ್ಷ ಟಿಕೆಟ್ ನೀಡಿರುವ ಅಭ್ಯರ್ಥಿಗೆ ನಾವು ಬೆಂಬಲಿಸಿ ಗೆಲ್ಲಿಸಬೇಕು ಅಂತ ತಿಳಿಸಿದ್ರು. ಇನ್ನು ಶಾಮನೂರು ಫ್ಯಾಮಿಲಿ ವಿರುದ್ಧ ವಾಗ್ದಾಳಿ ನಡೆಸಿದ ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್, ನಾನು ಸಚಿವ ಮಲ್ಲಿಕಾರ್ಜುನ್ ಅವರ ಅವ್ಯವಹಾರ ಭ್ರಷ್ಟಾಚಾರವನ್ನು ಸದನದಲ್ಲಿ ಬಯಲಿಗೆ ಎಳೆಯುತ್ತೇನೆ. ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಅವರ ಅವ್ಯವಹಾರದ ಬಗ್ಗೆ ಜನರಿಗೆ ತಿಳಿಸಬೇಕು ಅಂದರು. ಇನ್ನು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ, ನಿಮ್ಮೆಲ್ಲರ ಸಹಕಾರದಿಂದ ಈ ಚುನಾವಣೆ ನಡೆಸಲಾಗುತ್ತೆ, ಎಲ್ಲರೂ ತನ್ನ ಗೆಲುವಿಗೆ ಬಿಜೆಪಿ ಪಕ್ಷ ಜಯಗಳಿಸಲು ಶ್ರಮಿಸಬೇಕು ಅಂತ ಮನವಿ ಮಾಡಿದರು. ಬಿಜೆಪಿ ಮೈತ್ರಿ ಪಕ್ಷ ಜೆಡಿಎಸ್ನ ಮಾಜಿ ಶಾಸಕ ಎಚ್ಎಸ್ ಶಿವಶಂಕರ್ ಮಾತನಾಡಿ, ಇದು ಶ್ರೀಮಂತರು ಹಾಗೂ ಶ್ರೀಸಾಮಾನ್ಯರ ನಡುವಿನ ಚುನಾವಣೆ. ಸಾಮಾನ್ಯ ವ್ಯಕ್ತಿಗೆ ಟಿಕೆಟ್ ನೀಡಲಾಗಿದ್ದು, ಅಭ್ಯರ್ಥಿಯಾಗಿ ಶ್ರೀನಿವಾಸ್ ದಾಸಕರಿಯಪ್ಪ ಗೆಲುವಿಗೆ ಜೆಡಿಎಸ್ ಪಕ್ಷದ ಮುಖಂಡರು ಬಿಜೆಪಿ ನಾಯಕರೊಂದಿಗೆ ಜೊತೆಗೂಡಿ ಕೆಲಸ ಮಾಡ್ತಾರೆ ಅಂದರು. ಆಗಿರ್ಬೋದು, ಆದ್ರೆ ಇಂದಿನ ಚುನಾವಣೆ ವೇದಿಕೆಯನ್ನು ನೋಡಿದ್ರೆ, ಕಾರ್ಯಕರ್ತರ ಹುಮ್ಮಸ್ಸನ್ನು ನೋಡಿದ್ರೆ, ಎನ್ಡಿಎ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ ಅಂತ ಬಂಧುಗಳೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಾರ್ಯಕರ್ತರ ಈ ಸಭೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಜಿಲ್ಲಾಧ್ಯಕ್ಷರೇ, ನಡೆದಿರ್ತಕ್ಕಂಥ ಎಲ್ಲ ನನ್ನ ಹೆಚ್ಚಿನ ಕಾರ್ಯಕರ್ತರೇ, ತಾಯಂದ್ರೆ, ಬಹಳ ಜನ ಇಲ್ಲ, ಹೆಚ್ಚು ಮಾತಾಡೋದ್ರಿಂದ ಅರ್ಥ ಇಲ್ಲ. ನನ್ನೆಲ್ಲ ಕಾರ್ಯಕರ್ತರನ್ನ ಮನವಿ ಮಾಡೋದಿಷ್ಟೇ, ಮನೆ ಮನೆಗೆ ಹೋಗಿ ಈ ಬಾರಿ ಬಿಜೆಪಿ ದಾಸಕರಿಯಪ್ಪ ಶ್ರೀನಿವಾಸ್ ಅವರು ಕೊಟ್ಟಿದ್ದಾರೆ, ಇದು ಜಾತಿ ಅಲ್ಲ, ಸಭೆಯಲ್ಲ. ಇನ್ನು ವಿಧಾನಸಭೆಯ 5 ದಿನದ ಕಲಾಪ ಬಾಕಿ ಇದೆ. ಸೋಮವಾರ ನನ್ನದೇ ಪ್ರಶ್ನೆ ಇರೋದರಿಂದ ಈ 5 ದಿನಗಳ ಕಾಲ ವಿಧಾನಸಭೆ ಕಲಾಪಗಳಲ್ಲಿ ಭಾಗವಹಿಸಿ ದಾವಣಗೆರೆಯ ಜಿಲ್ಲಾ ಸಚಿವರ ಅವರ ಜಿಲ್ಲಾ ಆಡಳಿತ ಯಾವ ರೀತಿ ನಡೀತಾ ಇದೆ ದಾವಣಗೆರೆ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದನ್ನು, ಅನೇಕ ಆರೋಪಗಳನ್ನು 5 ದಿನದ ಸದನದಲ್ಲಿ ಆದಷ್ಟು ಹೆಚ್ಚು ಒತ್ತು ಕೊಟ್ಟು ಸಭೆಯಲ್ಲ. ಇನ್ನು ವಿಧಾನಸಭೆಯ 5 ದಿನದ ಕಲಾಪ ಬಾಕಿ ಇದೆ.